Hi everyone. Today I am going to discuss about how to apply for second PUC annual exam 1 re-evaluation, recounting and scan copy. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಗೊಂಡಿದ್ದು, ಆ ಒಂದು ಫಲಿತಾಂಶದಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಉತ್ತರ ಪತ್ರಿಕೆಗಳ ಅಂಕಗಳು ಕಡಿಮೆ ಅನಿಸಿದ್ದಲ್ಲಿ ಅವರು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡ್ಬೋದು. ಅದೇ ರೀತಿ ರೀಕೌಂಟಿಂಗ್ ಮೀನ್ಸ್ ರೀಟೋಟಲಿಂಗ್ಗೆ ಅಪ್ಲೈ ಮಾಡ್ಬೋದು ಅಥವಾ ಮರುಮಾಪನಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಈ ರೀತಿ ಪ್ರಕ್ರಿಯೆಗಳಿವೆ. ಇದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿದೆ ವಿಷಯ: ಮಾರ್ಚ್ 2025ರ ದ್ವಿತೀಯ PUC ಪರೀಕ್ಷೆ 1ರ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಪಡೆಯಲು ಹಾಗೂ ಮರು ಮೌಲ್ಯಮಾಪನದ ಮತ್ತು ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸುವ ಬಗ್ಗೆ. ಓಕೆ, ಇಲ್ಲಿ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆಗಳು. ಒಂದನೇದಾಗಿ, ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯ ಸ್ಕ್ಯಾನ್ಡ್ ಪ್ರತಿಗಳಿಗೆ ಅರ್ಜಿ ಸಲ್ಲಿಸಿ ಸ್ಕ್ಯಾನ್ ಪ್ರತಿ ಪಡೆದ ವಿಷಯಗಳಿಗೆ ಮಾತ್ರ ಮರು ಮೌಲ್ಯಮಾಪನ ಅಥವಾ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಫಸ್ಟ್ ಏನು ಮಾಡಬೇಕು, ಅವರು ವಿದ್ಯಾರ್ಥಿಗಳು ಸ್ಕ್ಯಾನ್ ಕಾಪಿಯನ್ನು ಪಡಿಬೇಕು. ನಂತರ ಅವರು ರೀವ್ಯಾಲ್ಯೂಯೇಷನ್ ಅಥವಾ ರೀಕೌಂಟಿಂಗ್ಗೆ ಅಪ್ಲೈ ಮಾಡಬೇಕಾಗ್ತದೆ. ಓಕೆ, ಸೆಕೆಂಡ್ ಒನ್, ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಿರುವ ವಿಷಯಗಳಿಗೆ ಪ್ರತ್ಯೇಕವಾಗಿ ಮರು ಎಣಿಕೆಗೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಮತ್ತು ಯಾವ ರೀತಿ ಇದೆ ಅಂದರೆ, ಆನ್ಲೈನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಯಾವುದೇ ರೀತಿ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಹಾಗಿಲ್ಲ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು, ಹೊರತುಪಡಿಸಿ ಇನ್ಯಾವುದೇ ವಿಧಾನಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಓಕೆ, ನೀವು ಈ ಮೂರು ಪ್ರೊಸೆಸ್ಸಿಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗ್ತದೆ, ಆಫ್ಲೈನ್ ಇರೋದಿಲ್ಲ. ಅದೇ ರೀತಿಯಾಗಿ ನಿಗದಿಯಾಗಿರುವ ಶುಲ್ಕವನ್ನು ಆನ್ಲೈನ್ ಮೂಲಕ ಕರ್ನಾಟಕ ಒನ್ ಪೇಮೆಂಟ್ ಗೇಟ್ವೇ ಮುಖಾಂತರ ಪಾವತಿಸಲು ಅವಕಾಶವಿರುತ್ತದೆ. ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಆಫ್ಲೈನ್ ಚಲನ್ಗಳನ್ನು ಸಂಬಂಧಿಸಿದ ಶಾಖೆಯ ಮೂಲಕ ಪಾವತಿಸಲು ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಆಫ್ಲೈನ್ ಚಲನ್ಗಳನ್ನು ಯಾವುದೇ ಬ್ಯಾಂಕಿನ ಶಾಖೆಯ ಮೂಲಕ ಪಾವತಿ ಮಾಡಲು ಅವಕಾಶವಿರುತ್ತದೆ. ಅಂದರೆ ಇವುಗಳಿಗೆ ಅಪ್ಲೈ ಮಾಡಲು ನೀವು ಪೇಮೆಂಟನ್ನ ಆನ್ಲೈನ್ ಕೂಡ ಮಾಡ್ಬೋದು, ಈ ಒಂದು ಪೋರ್ಟಲ್ಸ್ನ ಯೂಸ್ ಮಾಡಿಕೊಂಡು, ಅಥವಾ ಆಫ್ಲೈನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಆಫ್ಲೈನ್ ಚಲನ್ ತೊಗೊಂಡು ಯಾವುದೇ ಬ್ಯಾಂಕ್ನಲ್ಲಿ ಕಟ್ಬೋದು ಅಮೌಂಟ್ನ ನೀವು. ಓಕೆ, ನೆಕ್ಸ್ಟು, ಮರು ಮೌಲ್ಯಮಾಪನ ಮತ್ತು ಮರು ಎಣಿಕೆಗೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಮರು ಮೌಲ್ಯಮಾಪನದ ಫಲಿತಾಂಶಕ್ಕಾಗಿ ಕಾಯ್ದೆ ಅವಶ್ಯಕತೆ ಇದ್ದಲ್ಲಿ ದ್ವಿತೀಯ PUC ಪರೀಕ್ಷೆ 2ಕ್ಕೆ ನಿಗದಿತ ದಿನಾಂಕದೊಳಗೆ ನೋಂದಾಯಿಸಿಕೊಳ್ಳಬಹುದು. ಅಂದರೆ ಯಾರಾದರೂ ರೀಟೋಟ್ಲಿಂಗ್ ಅಥವಾ ಸ್ಕ್ಯಾನ್ ಕಾಪಿ ಅಥವಾ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿದರೆ ಅದು ಬರೋ ತನಕ ವೇಟ್ ಮಾಡಲಾರ್ದೆ ಅವ್ರು ಏನು ಮಾಡ್ಬೋದು, ಸೆಕೆಂಡ್ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ಯಾಕಂದರೆ ಸೆಕೆಂಡ್ ಎಕ್ಸಾಮ್ಗೆ ಲಿಮಿಟೆಡ್ ಟೈಮ್ ಇರ್ತದೆ ಅಪ್ಲೈ ಮಾಡಲಿಕ್ಕೆ. ಉಲ್ಲೇಖಿತ ಸರ್ಕಾರದ ಆದೇಶದಂತೆ ಸ್ಕ್ಯಾನ್ ಪ್ರತಿ ಹಾಗೂ ಮರು ಮೌಲ್ಯಮಾಪನಕ್ಕಾಗಿ ಈ ಕೆಳಗಿನಂತೆ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಫೀ ಡೀಟೇಲ್ಸ್ ಈ ರೀತಿ ಇರ್ತದೆ. ಸ್ಕ್ಯಾನ್ಡ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಲು ಪ್ರತಿ ವಿಷಯಕ್ಕೆ 530 ರೂಪಾಯಿ ಇರ್ತದೆ. ಅದೇ ರೀತಿ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಪ್ರತಿ ವಿಷಯಕ್ಕೆ 1670 ರೂಪಾಯಿ ಇರ್ತದೆ. ಅಂಕಗಳ ಮರು ಎಣಿಕೆಗಾಗಿ ಯಾವುದೇ ಶುಲ್ಕ ಇರುವುದಿಲ್ಲ. ಅಂದರೆ ರೀಟೋಟಲಿಂಗ್ ಅಥವಾ ರೀಕೌಂಟಿಂಗ್ ಅಂತ ಕರಿಬೋದು. ಅದಕ್ಕೆ ಅಪ್ಲೈ ಮಾಡಲಿಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಓಕೆ, ನೆಕ್ಸ್ಟು, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ, ಅಂದರೆ ಯಾವ ಡೇಟಿಂದ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು ಅಂತ. ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಲು ದಿನಾಂಕ 8/4/25 ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಎಷ್ಟು, 13/4/25 ಅಷ್ಟರೊಳಗೆ ನೀವು ಅಪ್ಲೈ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಸ್ಕ್ಯಾನ್ ಪ್ರತಿ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಾರಂಭ ಹಾಗೂ ಕೊನೆಯ ದಿನಾಂಕ. ಓಕೆ, ಇಲಾಖೆಯವರು ಒಂದು ವೆಬ್ಸೈಟ್ನಲ್ಲಿ ಬಿಡ್ತಾರೆ, ಅದನ್ನ ಯಾವಾಗ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ 12/4/25ರಿಂದ
25ರವರೆಗೆ, ಅಂದರೆ 4 ದಿನಗಳ ಕಾಲ ಅವಕಾಶ ಇರ್ತದೆ. ಆ ಒಂದು ನಿಗದಿತ ಸಮಯದಲ್ಲಿ ನೀವು ನಿಮ್ಮ ಸ್ಕ್ಯಾನ್ ಪ್ರತಿಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು. ಓಕೆ. ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಹಾಗೂ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸಲು ಸ್ಕ್ಯಾನ್ ಪ್ರತಿ ತೆಗೆದುಕೊಂಡವರಿಗೆ ಮಾತ್ರ ಅವಕಾಶವಿರ್ತದೆ. ಯಾರು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿ ಅದನ್ನ ಪಡ್ಕೋತಿರಲ್ಲ ಅವ್ರಿಗೆ ಅಷ್ಟೇ ಏನಿರ್ತದೆ, ಮರು ಮೌಲ್ಯಮಾಪನ ಅಥವಾ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರ್ತದೆ. ಅದಕ್ಕೆ ದಿನಾಂಕ ಯಾವುದಂದರೆ 12/4/25ರಿಂದ 17/4/25ವರೆಗೆ ಅವಕಾಶ ಇರ್ತದೆ. ಓಕೆ. ಅದೇ ರೀತಿಯಾಗಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಪಡೆಯಲು ಅರ್ಜಿ ಸಲ್ಲಿಸುವ ವಿಧಾನ, ಅಂದರೆ ಯಾವ ರೀತಿ ನೀವು ನಿಮ್ಮ ನಿಗದಿತ ಯಾವುದು ಸಂಬಂಧಪಟ್ಟಂಥ ವಿಷಯದ ಸ್ಕ್ಯಾನ್ ಕಾಪಿಯನ್ನು ಪಡ್ಕೋಬಹುದು, ಅದಕ್ಕೆ ಪಡಲಿಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸಿದ್ದಾರೆ. ಮೊದಲನೇದಾಗಿ ಮಂಡಳಿಯ ವೆಬ್ಸೈಟ್ ಇದೆ. ಅದರಲ್ಲಿ ಮುಖಪುಟ ಹೋಮ್ ಪೇಜ್ನಲ್ಲಿ ಅಪ್ಲಿಕೇಶನ್ ಫಾರ್ ಫೋಟೋಕಾಪಿ ರೀವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಎಂದು ಇರುತ್ತದೆ. ಅದು ನೀವು ಕ್ಲಿಕ್ ಮಾಡಬೇಕು. ಅದನಂತರ ಲಿಂಕನ್ನು ಕ್ಲಿಕ್ ಮಾಡಿದರೆ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪುಟ ತೆರೆಯುತ್ತದೆ. ಇದರಲ್ಲಿ ಹೌ ಟು ಅಪ್ಲೈ ಅನ್ನು ಕಡ್ಡಾಯವಾಗಿ ಓದಿ ತಿಳಿದುಕೊಳ್ಳಬೇಕು. ಓಕೆ. ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ನೀವು ಅಲ್ಲಿ ನೋಡಬೇಕು. ಅದ ನಂತರ 2025ರ ದ್ವಿತೀಯ PUC ಪರೀಕ್ಷೆ 1ರ ನೋಂದಣಿ ಸಂಖ್ಯೆ, ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಇರ್ತದೆ ಹಾಲ್ ಟಿಕೆಟ್ನಲ್ಲಿ ಎಕ್ಸಾಮ್ 1, ಅದನ್ನ ಪ್ರವೇಶ ಪತ್ರದಲ್ಲಿರುವಂತೆ ನಮೂದಿಸಬೇಕು. ಅಲ್ಲಿ ನೀವು ಎಂಟರ್ ಮಾಡಬೇಕು. ತಕ್ಷಣವೇ ವಿದ್ಯಾರ್ಥಿಗಳ ಮಾಹಿತಿ ಡಿಸ್ಪ್ಲೇ ಆಗಿರ್ತದೆ. ಅಂದರೆ ನಿಮ್ಮ ಸಬ್ಜೆಕ್ಟ್ ಕಾಂಬಿನೇಷನ್ ಯಾವುದು, ಲ್ಯಾಂಗ್ವೇಜಸ್ ಯಾವುದು, ಮೀಡಿಯಮ್ ಯಾವುದು ಎಲ್ಲ ಡೀಟೇಲಲ್ಲಿ ಓಪನ್ ಆಗ್ತದೆ. ಓಕೆ. ಅದ ನಂತರ ಏನು ಮಾಡಬೇಕಂದ್ರೆ ಫೋಟೋ ಕಾಪಿ ಪಡೆಯಲು ಇಚ್ಛಿಸಿದ ವಿಷಯಗಳನ್ನು ಒಂದೇ ಬಾರಿಗೆ ಆಯ್ಕೆ ಮಾಡಿಕೊಂಡು ವಿದ್ಯಾರ್ಥಿಯ ಪೋಷಕರ ನಿಖರವಾದ ಮೊಬೈಲ್ ಸಂಖ್ಯೆ, ಅಂದರೆ ನೀವು ಮೊಬೈಲ್ ನಂಬರ್ ಕರೆಕ್ಟಾಗಿ ಎಂಟ್ರ್ ಮಾಡಬೇಕಾಗ್ತದೆ. ಓಕೆ. ತಮ್ಮ ಖಾಸಗಿ ಇಮೇಲ್ ID, ನಿಮ್ಮ ಮೇಲ್ ID ಇದ್ದರೆ ಅದನ್ನು ಕೂಡ ಎಂಟ್ರಿ ಮಾಡಬೇಕು. ಹಾಗೂ ಸ್ವವಿವರವನ್ನು ಮಾತ್ರ ನಮೂದಿಸಬೇಕು. ನಿಮ್ಮ ಅಡ್ರೆಸ್ ಇರ್ಬೋದು, ಕಮ್ಯುನಿಕೇಷನ್ ಅಡ್ರೆಸ್ಸು, ಅವುಗಳನ್ನ ನಮೂದಿಸಬೇಕು. ನಂತರ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಓಕೆ. ನಂತರ ಏನಾಗ್ತದೆ ಅಂದರೆ ಕ್ಲಿಕ್ ಮಾಡಿದ ಕೂಡಲೇ ಚಲನ್ ಸಂಖ್ಯೆಯು ಆಟೋ ಜನ್ರೇಟ್ ಆಗಿರುತ್ತದೆ. ನಿಮ್ಮ ಚಲನ್ ಸಂಖ್ಯೆ, ಓಕೆ, ಫೀಸ್ ಅಮೌಂಟ್ ಇರುತ್ತಲ್ಲ ಅದರದ್ದು ನಂಬರ್ ಜನ್ರೇಟ್ ಆಗ್ತದೆ. ಓಕೆ. ಅದಾದ ನಂತರ ಏನು ಮಾಡಬೇಕಂದ್ರೆ ಮೇಕ್ ಪೇಮೆಂಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಬೇಕು. ಅದ ನಂತರ ಕ್ಯಾಶ್ ಪೇಮೆಂಟ್ ಅಥವಾ ಆನ್ಲೈನ್ ಪೇಮೆಂಟ್ನಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇಲ್ಲಿ ಕ್ಯಾಶ್ ಪೇಮೆಂಟ್ ಅಂದ್ರೇನು, ನೀವು ಅದನ್ನ ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಕಟ್ಟಬೇಕಾಗ್ತದೆ. ಆನ್ಲೈನ್ ಪೇಮೆಂಟ್ ಅಂದರೆ ಅಲ್ಲೇ ನೀವು ಫೋನ್ಪೇ ಇರ್ಬೋದು, ಗೂಗಲ್ ಪೇ ಅಥವಾ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಅಲ್ಲೇ ನೀವು ಪೇಮೆಂಟ್ ಮಾಡ್ಬೋದು. ಓಕೆ. ಇವಾಗ ಕ್ಯಾಶ್ ಪೇಮೆಂಟ್ ಆಯ್ಕೆ ಮಾಡ್ಕೊಂಡವರು ಯಾವ ರೀತಿ ಪೇಮೆಂಟ್ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಏನಾಗ್ತದೆ ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬೆಂಗಳೂರು 1, ಕರ್ನಾಟಕ 1, ಗ್ರಾಮ 1 ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಜನ್ರೇಟ್ ಚಲನ್ ಬಟನ್ನ ಕ್ಲಿಕ್ ಮಾಡಬೇಕು. ಅವಾಗೇನಾಗ್ತದೆ, ನಿಮ್ಮದು ಚಲನ್ನ ಡೌನ್ಲೋಡ್ ಆಗ್ತದೆ ನಿಮ್ಮ ಹೆಸರಲ್ಲಿ. ಓಕೆ. ತದನಂತರ ಚಲನ್ನಲ್ಲಿ ತಾವು ದಾಖಲಿಸಿದ ಮಾಹಿತಿ ಡಿಸ್ಪ್ಲೇ ಆಗುತ್ತದೆ. ಅಂದರೆ ನೀವು ಯಾವ ಸಬ್ಜೆಕ್ಟ್ ಎಂಟ್ರಿ ಮಾಡಿದ್ದೀರಿ, ಓಕೆ, ಅವುಗಳ ಡೀಟೇಲ್ಸ್ ಎಲ್ಲ ಅಲ್ಲಿ ಎಂಟ್ರಿ ಆಗ್ತದೆ, ಶೋ ಆಗ್ತದೆ. ನಂತರ ಚಲನ್ ಪ್ರಿಂಟ್ ತೆಗೆದುಕೊಳ್ಳಬೇಕು. ತದನಂತರ ಆಯ್ಕೆ ಮಾಡಿಕೊಂಡ ಚಲನ್ ಪ್ರಿಂಟ್ ತೆಗೆದುಕೊಂಡು ನಂತರ ಚಲನ್ ಮುಖಾಂತರ ಹಣವನ್ನು ಮಂಡಳಿಯ ನಿಗದಿಪಡಿಸಿದ ದಿನಾಂಕದ ಒಳಗೆ ಸಂದಾಯ ಮಾಡಬೇಕು. ಆದಷ್ಟು ಬೇಗ ಅವ್ರೇನು ಡೇಟನ್ನು ಕೊಟ್ಟಿರ್ತಾರೆ ಅದೇ ಒಂದು ಸಮಯದಲ್ಲಿ ನೀವು ಹಣವನ್ನು ಬ್ಯಾಂಕ್ನಲ್ಲಿ ತುಂಬಬೇಕು. ಮಂಡಳಿಯು ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಸಂದಾಯ ಮಾಡಲಾಗುವ ಚಲನ್ ಆನ್ಲೈನ್ ಪಾವತಿಗಳನ್ನು ಕಡ್ಡಾಯವಾಗಿ ಪರಿಗಣಿಸಲಾಗುವುದಿಲ್ಲ ಎಂದು ಈ ಮೂಲಕ ಸ್ಪಷ್ಟನೆ ನೀಡಿದೆ. ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಯಾವಾಗ ಎಂಡ್ ಆಗುತ್ತೆ ಆ ಡೇಟ್ ಒಳಗೆ ನೀವು ಕಟ್ಟಬೇಕಾಗ್ತದೆ. ತದನಂತರ ಕಟ್ಟಲಿಕ್ಕೆ ಹೋದರೆ ಅದು ಪರಿಗಣನೆಗೆ ಬರೋದಿಲ್ಲ. ಓಕೆ. ನೆಕ್ಸ್ಟ್ ಒನ್, ಕ್ಯಾಶ್ ಪೇಮೆಂಟ್ ಮುಖಾಂತರ ಹಣ ಸಂದಾಯ ಮಾಡಿದ 5 ಗಂಟೆಗಳ ಒಳಗೆ ತಾವು ನಮೂದಿಸಿದ ಮೊಬೈಲ್ ಸಂಖ್ಯೆಗೆ SMS ಸಂದೇಶ ಬರುತ್ತದೆ. ಅಂದರೆ ನೀವು ಅಪ್ಲೈ ಮಾಡಿದ್ದೀರಿ ಅಂತ ನಿಮಗೆ SMS ಸಂದೇಶ ಬರ್ತದೆ. SMS ಬಾರದಿದ್ದಲ್ಲಿ ಸಂಬಂಧಪಟ್ಟ ಬ್ಯಾಂಕನ್ನು ಸಂಪರ್ಕಿಸಬೇಕು. ನೀವು ಯಾವ ಒಂದು ಬ್ಯಾಂಕ್ ಪೋರ್ಟಲ್ ತೊಗೊಂಡಲ್ಲಿ ಪೇಮೆಂಟ್ ಮಾಡಿರ್ತೀರಲ್ಲ ಅದು. ಓಕೆ. ನೆಕ್ಸ್ಟ್, ಇನ್ ಕೇಸ್ ನೀವು ಅಲ್ಲಿ ಫೀಸ್ ಕಟ್ಟಬೇಕಾದ್ರೆ ಆನ್ಲೈನ್ ಪೇಮೆಂಟ್ ಅಂತ ಆಯ್ಕೆ ಮಾಡಿದರೆ ಅಲ್ಲಿ ಯಾವ ರೀತಿ ಪ್ರೊಸೀಜರ್ ಇದೆ ಅಂತ ನೋಡೋಣ. ಇವಾಗ ಫಸ್ಟ್ ಏನಿದೆ, ಕರ್ನಾಟಕ 1 ಬಟನ್ ಕ್ಲಿಕ್ ಮಾಡಬೇಕಲ್ಲಿ.
ಓಕೆ, ನೀವು ದಾಖಲಿಸಿದ ಮಾಹಿತಿ ಡಿಸ್ಪ್ಲೇ ಆಗುತ್ತದೆ. ಪೇ ನೌ ಬಟನ್ ಕ್ಲಿಕ್ ಮಾಡಬೇಕು. ಕರ್ನಾಟಕ ಒನ್ ಪುಟದಲ್ಲಿ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಆಯ್ಕೆ ಮಾಡಬೇಕು. ಇದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕಡ್ಡಾಯವಾಗಿ ಓದಿ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಬೇಕು. ಓಕೆ, ನಿಮ್ಮ ಮಾಹಿತಿಯನ್ನು ಒಂದು ಸಾರಿ ನೀವು ಖಚಿತಪಡಿಸ್ಕೋಬೇಕಾಗ್ತದೆ ಅಲ್ಲಿ. ಸೊ ಹಾಗಾಗಿ ನೀವಲ್ಲಿ ಟಿಕ್ ಮಾಡಬೇಕು ಚೆಕ್ ಬಾಕ್ಸ್ಗೆ. ಓಕೆ, ನಂತರ ಕಂಟಿನ್ಯೂ ಫಾರ್ ಪೇಮೆಂಟ್ ಆಯ್ಕೆ ಮಾಡಬೇಕು. ನಂತರ ಪೇ ನೌ ಅನ್ನೋ ಬಟನ್ನ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಪ್ರೊಸೆಸಿಂಗ್ ಆಗೋವರೆಗೂ ಬ್ಯಾಕ್ ಬಟನ್, ಕ್ಲೋಸ್ ಬಟನ್ ಅಥವಾ ರಿಫ್ರೆಶ್ ಬಟನ್ಗಳನ್ನು ಒತ್ತಬೇಡಿ. ಯಾಕಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಬಫರಿಂಗ್ ಆಗ್ತಾ ಇರ್ತದೆ. ನೀವು ಒಂದು ಸಾರಿ ಬ್ಯಾಕ್ ಹೋದರೆ ಅಥವಾ ರಿಫ್ರೆಶ್ ಹೊಡೆದ್ರೆ ಏನಾಗ್ತದೆ, ನಿಮ್ಮ ಪೇಮೆಂಟ್ ಪೋರ್ಟಲ್ ಸ್ಟ್ರಕ್ ಆಗ್ಬೋದು. ಸೊ ಆವಾಗ ನಿಮ್ಮ ಹಣ ಏನೋ ನಿಗದಿತ ಒಂದು ಸಮಯದಲ್ಲಿ ಇಲ್ಲಿ ರೀಚ್ ಆಗೋದಿಲ್ಲ ಮಂಡಳಿಗೆ. ಸೊ ಆವಾಗ ಅದು ಸ್ಟ್ರಕ್ ಆಗ್ತದೆ. ಓಕೆ, ನೆಕ್ಸ್ಟ್ ಒನ್, ಆನ್ಲೈನ್ ಪೇಮೆಂಟ್ ಮುಖಾಂತರ ಹಣ ಸಂದಾಯ ಆದ ನಂತರ ನೀವು ನಮೂದಿಸಿದ ಮೊಬೈಲ್ ಸಂಖ್ಯೆಗೆ SMS ಸಂದೇಶ ಬರುತ್ತದೆ. ನೀವು ಆನ್ಲೈನ್ ಪೇಮೆಂಟ್ ಮಾಡಿದಾಗ ಆಗ್ತಾನೆ ನಿಮಗೆ ಆನ್ ದಿ ಸ್ಪಾಟ್ ಏನು ಬರ್ತದೆ, ನಿಮಗೆ ಮೆಸೇಜ್ ಬರ್ತದೆ. ಓಕೆ, SMS ಸಂದೇಶ ಭಾರತದಲ್ಲಿ ಹಣ ಸಂದಾಯಿಸಿದ ಕರ್ನಾಟಕ ಒನ್ ಅನ್ನು ಕೂಡಲೇ ಸಂಪರ್ಕಿಸಬೇಕು. ಅಲ್ಲಿ ಹೆಲ್ಪ್ಲೈನ್ ನಂಬರ್ ಇರ್ತದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ನು, ಫೋಟೋ ಕಾಪಿಗೆ ಅಪ್ಲೈ ಮಾಡಿದ ನಂತರ ಚಲನ್ ಜನರೇಟ್ ಆಗುತ್ತದೆ. ವಿದ್ಯಾರ್ಥಿಯು ಅದೇ ಚಲನ್ ಸಂಖ್ಯೆಯನ್ನು ಮರು ಮೌಲ್ಯಮಾಪನಕ್ಕೆ ಅಂದರೆ ರಿವ್ಯಾಲ್ಯೂಷನ್ಗೆ ಅರ್ಜಿ ಸಲ್ಲಿಸಲು ಉಪಯೋಗಿಸುವಂತಿಲ್ಲ. ಓಕೆ, ಅದಕ್ಕೆ ಸಪ್ರೇಟಾಗಿ ನೀವು ಅಪ್ಲೈ ಮಾಡಬೇಕಾಗ್ತದೆ. ಮರು ಮೌಲ್ಯಮಾಪನಕ್ಕೆ ಪ್ರತ್ಯೇಕ ಚಲನ್ ಜನರೇಟ್ ಮಾಡಿಕೊಳ್ಳಬೇಕು. ಅದಕ್ಕೆ ಬೇರೆ ನೀವು ಚಲನ್ನ ಜನರೇಟ್ ಮಾಡ್ಕೋಬೇಕಾಗ್ತದೆ. ಅಲ್ಲಿ ಲಿಂಕ್ ಇರ್ತದೆ, ಪ್ರತಿಯೊಂದಕ್ಕೂ ಸಪ್ರೇಟ್ ಲಿಂಕ್ ಇರ್ತದೆ. ಅವುಗಳನ್ನ ಕ್ಲಿಕ್ ಮಾಡಿ ಅಲ್ಲಿ ನೀವು ಪ್ರೊಸೀಜರ್ ಫಾಲೋ ಅಪ್ ಮಾಡಬೇಕು. ನೆಕ್ಸ್ಟ್ ಒನ್ನು, ಫೋಟೋ ಕಾಪಿಗೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸುವಾಗ ವಿದ್ಯಾರ್ಥಿಗಳು, ಪೋಷಕರು ಅವರ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. ಮಂಡಳಿಯು ಅದೇ ಮೊಬೈಲ್ ಸಂಖ್ಯೆಗೆ OTP ಕಳಿಸುತ್ತದೆ. ಇದಲ್ಲದೆ ಸದರಿ ಮೊಬೈಲ್ ಸಂಖ್ಯೆಯು ಈ ಪ್ರಕ್ರಿಯೆ ಮುಕ್ತಾಯವಾಗುವವರೆಗೂ ಚಾಲ್ತಿಯಲ್ಲಿರುವಂತೆ ನೋಡಿಕೊಳ್ಳಬೇಕು. ಅಂದರೆ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಅದಕ್ಕೆ OTP ಬರ್ತದೆ. ಎಲ್ಲ ಒಂದು ಪ್ರಕ್ರಿಯೆ ಮುಗಿಯೋವರೆಗೂ ಅದೇ ಸಂಖ್ಯೆ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟು, ವಿದ್ಯಾರ್ಥಿಯ ಪ್ರತಿ ಮತ್ತು ಬ್ಯಾಂಕ್ ಪ್ರತಿ ಎನ್ನೊಳಗೊಂಡ 2 ಭಾಗಗಳಿರುವ ಚಲನ್ ಡೌನ್ಲೋಡ್ ಮಾಡಿಕೊಂಡು ನಿಗದಿಪಡಿಸಿದ ಶುಲ್ಕವನ್ನು ಆಯ್ಕೆ ಮಾಡಿಕೊಂಡಿರುವ ಬ್ಯಾಂಕ್ ಮುಖಾಂತರ ಪಾವತಿ ಮಾಡಿದ ನಂತರ ಚಲನ್ ಸಂಖ್ಯೆಯನ್ನು ಮುಂದಿನ ಎಲ್ಲ ಪ್ರಕ್ರಿಯೆಗಳಿಗೆ ಬಳಸಿಕೊಳ್ಳಬೇಕಾಗುವುದರಿಂದ ಅಭ್ಯರ್ಥಿಗಳು ಈ ಸಂಖ್ಯೆಯನ್ನು ಕಾಯ್ದಿರಿಸಬೇಕು. ಒಂದು ಏನು ನಿಮ್ಮದು ಫೀ ರೆಸಿಪ್ಟ್ ಜನರೇಟರ್ ಇರ್ತದಲ್ಲ, ಅಲ್ಲಿ ನಂಬರ್ ಇರ್ತದೆ. ಆ ನಂಬರ್ನ ನೀವು ನೋಟ್ ಡೌನ್ ಮಾಡ್ಕೋಬೇಕು ಅಥವಾ ಅದರ ಒಂದು ಪ್ರತಿ ನಿಮ್ಮ ಹತ್ರ ಇಟ್ಕೋಬೇಕು ಎಲ್ಲ ಪ್ರಕ್ರಿಯೆ ಮುಗಿಯೋವರೆಗೂ. ಸ್ಕ್ಯಾನ್ ಉತ್ತರ ಪತ್ರಿಕೆಯನ್ನು ಮಂಡಳಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ ನಂತರ ಕೂಡಲೇ ವಿದ್ಯಾರ್ಥಿಯು ನೀಡಿರುವ ಮೊಬೈಲ್ ಸಂಖ್ಯೆಗೆ ಸಂದೇಶ ರವಾನೆಯಾಗಿರುತ್ತದೆ. ಓಕೆ, ಅಂದರೆ ಮಂಡಳಿ ಒಂದು ನಿಗದಿತ ಸಮಯದಲ್ಲಿ ಅವರು ವೆಬ್ಸೈಟ್ಗೆ ನಿಮ್ಮ ಪೇಪರ್ನ ಅಪ್ಲೋಡ್ ಮಾಡ್ತಾರೆ. ಆ ಒಂದು ನಿಗದಿತ ಸಮಯದಲ್ಲಿ ನೀವು ನೋಡ್ಕೋಬೇಕಾಗ್ತದೆ. ನಿಮಗೆ ಮೆಸೇಜ್ ಕೂಡ ಬರ್ತದೆ. ಅಪ್ಲೋಡ್ ಮಾಡಲಾದ ಸ್ಕ್ಯಾನ್ಡ್ ಉತ್ತರ ಪತ್ರಿಕೆಗಳನ್ನು ಮಂಡಳಿಯ ಜಾಲತಾಣದಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರವೇ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಅಂದರೆ ಏನು ಟ್ರಸ್ಟೆಡ್ ಅಫಿಷಿಯಲ್ ವೆಬ್ಸೈಟ್ ಇರುತ್ತಲ್ಲ ಅಲ್ಲೇ ನೀವು ಮಾತ್ರ ಡೌನ್ಲೋಡ್ ಮಾಡ್ಕೋಬೇಕು. ಸಂದೇಶ ಸ್ವೀಕರಿಸಿದ ವಿದ್ಯಾರ್ಥಿಗಳು ಈ ಮೊದಲೇ ನೀಡಲಾದ ಚಲನ್ ಸಂಖ್ಯೆಯನ್ನು ಬಳಸಿ ಆನ್ಸರ್ ಪೇಪರ್ ಫೋಟೋ ಕಾಪಿಯನ್ನು ದಿನಾಂಕ 12/4/25ರಿಂದ 16/4/25 ಡೌನ್ಲೋಡ್ ಮಾಡಿಕೊಳ್ಳಬಹುದು. ಓಕೆ, ಈ ರೀತಿ ಇರ್ತದೆ. ನೆಕ್ಸ್ಟು, ಫೋಟೋ ಕಾಪಿ ಡೌನ್ಲೋಡ್ ಮಾಡಿಕೊಳ್ಳಲು ಅನುಸರಿಸಬೇಕಾದ ಕ್ರಮಗಳು ಯಾವ ರೀತಿ ನೀವು ತಗೋಬೇಕಂತ. ಸ್ಕ್ಯಾನ್ ಕಾಪಿಗಾಗಿ ಶುಲ್ಕ ಪಾವತಿಸಿದ ಚಲನ್ ಸಂಖ್ಯೆಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡುವಾಗ ನೀಡಿರುವ ಮೊಬೈಲ್ ಸಂಖ್ಯೆ OTP ಕಳಿಸಲಾಗುತ್ತದೆ. ನಂತರ ವಿದ್ಯಾರ್ಥಿಯು ನೋಂದಣಿ ಸಂಖ್ಯೆ, ಶುಲ್ಕ ಪಾವತಿಸಿರುವ ವಿಷಯಗಳ ಡಿಸ್ಪ್ಲೇ ಆಗಿರುತ್ತದೆ. ತಾವು ಇಚ್ಛಿಸಿದ ಭಾಷೆ, ವಿಷಯವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸ್ಕ್ಯಾನ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಓಕೆ, ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡುವಾಗ
ಚಾಲನೆಯಲ್ಲಿರುವ ನಿಮ್ಮ ಮೊಬೈಲ್ ನೀವು ನೋಡ್ಬೋದು. ಮರು ಎಣಿಕೆಗಾಗಿ ಅಂದರೆ ರೀಟೋಟಲಿಂಗ್ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಕ್ರಮಗಳು. ಒಂದನೇದೇನಾಗುತ್ತಂದರೆ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆದುಕೊಂಡು ಪರಿಶೀಲಿಸಿದ ನಂತರ ಅಂಕಗಳ ಎಣಿಕೆಯಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಮಾತ್ರ ಮರು ಎಣಿಕೆಗೆ ಅರ್ಜಿ ಸಲ್ಲಿಸಬೇಕು. ಅಂದರೆ ನೀವೇನು ಸ್ಕ್ಯಾನ್ ಕಾಪಿ ಪಡ್ಕೋತಿರಲ್ಲ ಅದರಲ್ಲಿ ನೀವು ಒಂದು ಸಾರಿ ಕೌಂಟ್ ಮಾಡಬೇಕು. ಓಕೆ, ಕೌಂಟಿಂಗ್ ಮಿಸ್ಟೇಕ್ ಇದ್ದರೆ ಅಷ್ಟೇ ನೀವೇನು ಮಾಡಬೇಕು, ರೀಟೋಟಲಿಂಗ್ಗೆ ಅರ್ಜಿ ಸಲ್ಲಿಸಬೇಕು. ಮರು ಎಣಿಕೆಗೆ ಅರ್ಜಿ ಶುಲ್ಕ ಪಾವತಿಸುವಂತಿಲ್ಲ, ಅದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಅದೇ ರೀತಿ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಪಡೆಯಲು ಅನುಸರಿಸಿದ ಕ್ರಮವನ್ನೇ ಮೌಲ್ಯಮಾಪನಕ್ಕೂ ಅನುಸರಿಸುವುದು. ಮುಂಚೇನು ಮೆಥಡ್ಸ್ ಫಾಲೋ ಮಾಡ್ತೀರಾ ಅದೇ ರೀತಿ ಇದಕ್ಕೂ ಕೂಡ ಫಾಲೋ ಮಾಡಬೇಕು. ಆದರೆ ಮರು ಎಣಿಕೆಗೆ ಚಲನ್ ಡೌನ್ಲೋಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಓಕೆ, ಮುಂದಿನ ಉಪಯೋಗಕ್ಕಾಗಿ ಮತ್ತು ವಿದ್ಯಾರ್ಥಿಯು ಮಾಹಿತಿ ಚಲನ್ ಸಂಖ್ಯೆಯನ್ನು ವಿದ್ಯಾರ್ಥಿ ಒದಗಿಸಿದ ಮೊಬೈಲ್ ಸಂಖ್ಯೆಗೆ SMS ಮೂಲಕ ಕಳಿಸಲಾಗುತ್ತದೆ. ನಿಮಗೆ ನಿಮ್ಮ ಚಲನ್ ಸಂಖ್ಯೆಯನ್ನು ಕೂಡ ಅವರು SMS ಮಾಡ್ತಾರೆ ನಿಮ್ಮ ಮೊಬೈಲ್ಗೆ. ನೆಕ್ಸ್ಟು ಮರು ಎಣಿಕೆ ಫಲಿತಾಂಶವನ್ನು ಮಂಡಳಿಯ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು. ನೆಕ್ಸ್ಟು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದವರು ಮರು ಎಣಿಕೆಗೆ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಓಕೆ, ಅಂದರೆ ರೀವ್ಯಾಲ್ಯೂಷನ್ಗೆ ಅರ್ಜಿ ಸಲ್ಲಿಸಿದವರು ರೀಕೌಂಟ್ಗೆ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ನೆಕ್ಸ್ಟು ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು ಅನುಸರಿಸಬೇಕಾದ ಕ್ರಮಗಳು. ರೀವ್ಯಾಲ್ಯೂಷನ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕಂತ ಫಸ್ಟ್ ಒನ್ ಇಲ್ಲಿ ಕೂಡ ಏನಾಗ್ತದೆ, ನೀವು ಸ್ಕ್ಯಾನ್ ಕಾಪಿಯನ್ನು ತೊಗೋಬೇಕಾಗ್ತದೆ. ನಂತರ ಏನು ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಬೇಕು. ವಿತೌಟ್ ಸ್ಕ್ಯಾನ್ ಕಾಪಿ ನೀವು ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ನೆಕ್ಸ್ಟು ಕರ್ನಾಟಕ ಪ್ರಿ ಯೂನಿವರ್ಸಿಟಿ ಕೋರ್ಸ್ ಅಮೆಂಡ್ಮೆಂಟ್ ರೂಲ್ 2023 ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳಿಗಿಂತ ಮರು ಮೌಲ್ಯಮಾಪನದಲ್ಲಿ 1 ಅಂಕ ಅಥವಾ ಒಂದಕ್ಕಿಂತ ಹೆಚ್ಚು ಅಂಕಗಳು ಹೆಚ್ಚಾದಲ್ಲಿ ಅಥವಾ ಕಡಿಮೆಯಾದಲ್ಲಿ ಮರು ಮೌಲ್ಯಮಾಪನದಲ್ಲಿ ಪಡೆದ ಅಂಕಗಳು ಮಾತ್ರ ಪರಿಗಣಿಸಲಾಗುವುದು. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಯು ಮೊದಲ ಪಡೆದ ಅಂಕಗಳನ್ನು ಮರುಸ್ಥಾಪಿಸಲು ಅವಕಾಶವಿರುವುದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನೀವು ರೀವ್ಯಾಲ್ಯೂಷನ್ ಹಾಕೋಕ್ಕೆ ಮುಂಚೆ ನಿಮಗೆ 55 ಅಂಕಗಳು ಬಂದಿದ್ದರೆ ರೀವ್ಯಾಲ್ಯೂಷನ್ ಹಾಕಿದ ಮೇಲೆ ನಿಮಗೆ ಅಂಕಗಳು ಜಾಸ್ತಿ ಆದರೆ ಅದೇ ತಗೋತದೆ ಅಥವಾ ಅದೇ ನಂಬರ್ ಇರ್ತದೆ. ಸ್ವಲ್ಪ 60 ಬಂದರೆ 60 ಮಾರ್ಕ್ಸ್ ಇರ್ತದೆ. ಇನ್ ಕೇಸ್ 50 ಆದರೆ ಮತ್ತು ಕಡಿಮೆ ಆಗ್ತದೆ. ಅವಾಗೆಲ್ಲ ನನಗೆ 55 ಬಂದಿದ್ದು ಆ ರೀತಿ ಅನ್ನೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಬರ್ತದೆ ಮಾರ್ಕ್ಸು ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಅದೇ ಮಾರ್ಕು ಫೈನಲ್ ಆಗಿರ್ತದೆ. ಮರು ಮೌಲ್ಯಮಾಪನದ ಬಗ್ಗೆ ಮರು ಮೌಲ್ಯಮಾಪಕರ ಸಮಿತಿಯ ತೆಗೆದುಕೊಂಡ ನಿರ್ಧಾರವೇ ಅಂತಿಮವಾಗಿದ್ದು ಇದರ ಮೇಲೆ ಮರು ಪರಿಶೀಲನೆ ಅಥವಾ ಮೇಲ್ಮನವಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಅಂದರೆ ರಿವ್ಯಾಲ್ಯೂಷನ್ ಹಾಕಿದ ನಂತರ ಒಂದು ಕಮಿಟಿ ಇರ್ತದೆ, ಅವರು ತಗೊಂಡ ನಿರ್ಧಾರವೇ ಅಂತಿಮವಾಗಿರುತ್ತದೆ. ಓಕೆ, ನೆಕ್ಸ್ಟ್ ಒನ್ನು ಸ್ಕ್ಯಾನ್ ಕಾಪಿ ಪಡೆಯಲು ಅನುಸರಿಸಿದ ಕ್ರಮವನ್ನೇ ಮರು ಮೌಲ್ಯಮಾಪನಕ್ಕೂ ಅನುಸರಿಸಬೇಕು. ಅಪ್ಲಿಕೇಶನ್ ಡೀಟೇಲ್ಸ್ನಲ್ಲಿ ವಿದ್ಯಾರ್ಥಿಯು ತಮ್ಮ ಬ್ಯಾಂಕ್ ಖಾತೆಯ ಮಾಹಿತಿಯನ್ನು ನೀಡಬೇಕು. ಮತ್ತು ಮರು ಎಣಿಕೆ ಕಾರ್ಯ ಮುಗಿದ ನಂತರ ಫಲಿತಾಂಶವನ್ನು ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡ್ತಾರೆ. ನೀವು ಅಲ್ಲಿ ನೋಡಬೇಕಾಗ್ತದೆ ಎಷ್ಟು ಮಾರ್ಕ್ಸ್ ಬಂದು ಅಂತ ನಿಮ್ಮ ಆನ್ಸರ್ ಶೀಟ್ನ. 2025 ದ್ವಿತೀಯ PUC ಪರೀಕ್ಷೆ 1ರ ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅಥವಾ ಮರು ಮೌಲ್ಯಮಾಪನ ಮರು ಎಣಿಕೆಗಾಗಿ ಅರ್ಜಿ ಸಲ್ಲಿಸುವ ಬಗ್ಗೆ ಮಂಡಳಿ ವೆಬ್ಸೈಟ್ ಇಲ್ಲಿದೆ. ನಂತರ ಜಾಲತಾಣದಲ್ಲಿ ಸುತ್ತೋಲೆಯನ್ನು ವೀಕ್ಷಿಸಬಹುದಾಗಿದೆ. ಅಂದರೆ ಏನೇ ಅಪ್ಡೇಟ್ಸ್ ಕೊಟ್ಟಿರ್ತಾರಲ್ಲ ಅವುಗಳನ್ನು ನೀವು ವೆಬ್ಸೈಟ್ನಲ್ಲಿ ನೋಡ್ಬೋದು. ಓಕೆ, ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಬೋದು. ಅಥವಾ ನಿಮ್ಗೆ ಯಾವುದೇ ಸಮಸ್ಯೆ ಉಂಟಾದಲ್ಲಿ ಅಪ್ಲೈ ಮಾಡಬೇಕಾದ್ರೆ ಸಹಾಯವಾಣಿ ಸಂಖ್ಯೆ ಇದೆ, ಇದಕ್ಕೆ ನೀವು ಸಂಪರ್ಕ ಮಾಡಬೇಕಾಗ್ತದೆ. ಓಕೆ, ಧನ್ಯವಾದಗಳು.